ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪ್ರಜ್ಞೆ ತಬ್ಬಿದ್ಬಿಟ್ರುತ್ತೆ. ಏನಾಯ್ತಮ್ಮ? ಏನೂ ಇಲ್ಲ, ಸ್ವಲ್ಪ ಸುಸ್ತಾಗಿತ್ತು, ಹಾಗೆ ತಲೆ ಸುತ್ತು ಬಿದ್ದುಬಿಟ್ಟೆ. ಡಾಕ್ಟ್ರೆ, ಹೇಗಿದೆ ಕಂಡೀಷನ್ ಈಗ? ಮೇಲ್ನೋಟಕ್ಕೆ ಆರಾಮಾಗೇ ಇದ್ದಾರೆ. ಇಂಜೆಕ್ಷನ್ ಕೊಟ್ಟಿದ್ದೀನಿ. ಯಾವುದಕ್ಕೂ ಟೆಸ್ಟ್ ಮಾಡಿಸಿದ್ರೆ ಒಳ್ಳೇದು. ಓಕೆ ಡಾಕ್ಟರ್, ಥ್ಯಾಂಕ್ ಯು. ನಾನು ಇನ್ನು ಬರ್ತೀನಿ. ಅಲ್ಲ ಗೌತಮ್, ಇಷ್ಟಕ್ಕೆ ನೀವು ಯಾಕೆ ಅಲ್ಲಿಂದ ಬರಕ್ಕೆ ಹೋದ್ರಿ? ಸಿಸ್ಟರ್, ಅದು ನೀನು ಪ್ರಜ್ಞೆ ತಪ್ಪಿ ತಪಾರ ಬಿತ್ತೋದಿಲ್ಲ. ನನಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಕಂಗಲಾಗ್ಬಿಟ್ಟು ನಾನೇ ಗೌತಮ್ಗೆ ಫೋನ್ ಮಾಡಿತ್ತು, ಬೇಗ ಬಾಪ ಅಂತ. ಅಮ್ಮ, ನಿಮಗೆ ಹೀಗಾಗಿದೆ ಅಂತ ಗೊತ್ತಾದ ಮೇಲೂ ನನಗೆ ಅಲ್ಲಿರೋದಕ್ಕೆ ಮನಸ್ಸು ಹೇಗೆ ಬರುತ್ತೆ? ನಿಮ್ಮನ್ನು ನೋಡೋ ತನಕ ನಂಗೆ ನೆಮ್ಮದಿ ಇರಲಿಲ್ಲಮ್ಮ, ಅದಕ್ಕೆ ಬಂದ್ಬಿಟ್ಟೆ. ನೋಡಿದೆ ಸಿಸ್ಟರ್, ನಿನ್ನ ಮಗಂಗೆ ನಿನ್ನ ಮೇಲೆ ಎಷ್ಟು ಮಾತೃ ಭಕ್ತಿ, ಪ್ರೀತಿ, ಕಾಳಜಿ. ಫಸ್ಟ್ ಪ್ರಯಾರಿಟಿ ನೀನೇ, ಉಳಿದವರೆಲ್ಲ ಆಮೇಲೆ. ಭೂಮಿಕಾ, ನೀವಿಬ್ಬರು ಅಲ್ಲಿ ಖುಷಿಯಾಗಿದ್ರಿ. ನನ್ನಿಂದ ನೀವು ಅಲ್ಲಿಂದ ಬರೋ ಥರ ಆಯಿತು. ಸಾರಿ ಅಮ್ಮ, ಹಾಗೆಲ್ಲ ಏನೂ ಇಲ್ಲ. ಅವ್ರೇನೂ ಬೇಜಾರು ಮಾಡ್ಕೊಂಡಿಲ್ಲ. ನಮಗೆ ಎಲ್ಲದಕ್ಕಿಂತ ನೀವು ಇಂಪಾರ್ಟೆಂಟು. ನಿಮ್ಮ ಆರೋಗ್ಯ ಸರಿ ಇಲ್ಲ ಅಂತ ಗೊತ್ತಿತ್ತು, ನಾವೆಲ್ಲ ಸಂತೋಷವಾಗಿರೋಕ್ಕಾಗತ್ತಾ? ಆದರೂ ನನ್ನಿಂದ ವಾಪಸ್ ಬಂದ್ರಲ್ಲ, ಗಿಲ್ಟ್ ಫೀಲಿಂಗ್. ಅದು ನಿಮ್ಮ ದೊಡ್ಡ ಗುಣ. ಗೌತಮ್ ಅವರೇ, ನಂದೊಂದು ಸಜೆಷನು. ಅತ್ತೆಗೆ ಆಗಾಗ ಈ ರೀತಿ ಆಗ್ತಿರುತ್ತೆ. ಈ ವಯಸ್ಸಲ್ಲಿ ರಿಸ್ಕ್ ತಗೊಳ್ಳೋದು ಬೇಡ. ಯಾವುದಕ್ಕೂ ಹಾಸ್ಪಿಟಲ್ ಅಡ್ಮಿಟ್ ಮಾಡಿಬಿಟ್ಟು ಆಮೇಲೆ ಟೆಸ್ಟ್ಗಳು ಮಾಡೋದು ಒಳ್ಳೇದು ಅಂತ ನನಗನ್ಸುತ್ತೆ. ಅಲ್ಲ, ಹಾಸ್ಪಿಟಲ್ ಅಡ್ಮಿಟ್ ಅಂಥದ್ದೇನು ನನಗಾಗಿಲ್ಲ ಗೌತಮ್. ಸ್ವಲ್ಪ ಸುಸ್ತಾಗಿತ್ತು ಅಷ್ಟೇ. ಹೂ ಕಣಪ್ಪ, ಪಿನ್ನಲ್ಲಿ ಹೋಗೋದಕ್ಕೆ ಗನ್ಯಾಗಿ ತಗೋಬೇಕು. ಇಲ್ಲಮ್ಮವ, ಆರೋಗ್ಯದ ವಿಚಾರದಲ್ಲಿ ಹಾಗೆಲ್ಲ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಇದು ಲೈಟಾಗಿ ತಗೊಳ್ಳೋ ವಿಷಯ ಅಲ್ಲ. ನಾವು ಇವತ್ತೇ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಫುಲ್ ಬಾಡಿ ಚೆಕಪ್ ಮಾಡಿಸೋಣ. ಏನಾದರೂ ಸೀರಿಯಸ್ ಆಗಿದ್ರೆ ಗೊತ್ತಾಗ್ಬಿಡುತ್ತೆ. ಅಮ್ಮ, ಇದೇ ನಮಗೆ ತೊಂದರೆ ಆಗ್ಬಿಡುತ್ತೆ. ಇವತ್ತೇ ಹೋಗೋಣ. ಆಮೇಲೆ ತೊಂದರೆ ಆಗುತ್ತಮ್ಮ. ಪ್ಲೀಸ್ ಇವತ್ತೇ ಹೋಗೋಣ. ಗೌತಮ್, ಇವತ್ತ? ಅಲ್ಲ, ಡಾಕ್ಟ್ರ್ ಆಗಲೇ ಇಂಜೆಕ್ಷನ್ ಕೊಟ್ಟಿದ್ದಾರೆ, ಸುಧಾರಿಸ್ಕೋತೀನಿ. ಇವತ್ತೊಂದು ರಾತ್ರಿ ನೋಡೋಣ. ಸರಿ ಹೋಗ್ಲಿಲ್ಲ ಅಂದರೆ ನಾಳೆ ಹೋಗೋಣ. ಹಾಗೆಲ್ಲ ಏನೂ ಇಲ್ಲಮ್ಮ. ಸರಿ ಹೋದರೂ ಅಷ್ಟೇ, ಹೋಗದೇ ಇದ್ರು ಅಷ್ಟೇ. ನಾಳೆ ಹೋಗ್ತಾ ಇದ್ದೀವಿ, ಚೆಕಪ್ ಮಾಡಿಸ್ತಾ ಇದ್ದೀವಿ. ಪ್ಲೀಸ್ ಬೇಡ ಅನ್ಬಿಡಿ. ಸರಿ ಸರಿ, ಈಗ ಜಾಸ್ತಿ ಮಾತಾಡದೆ ರೆಸ್ಟ್ ಮಾಡಿ. ನಾನು ಸ್ವಲ್ಪ ಫ್ರೆಶ್ ಆಗಿ ರೆಸ್ಟ್ ಮಾಡಿ ಅತ್ತ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರ್, ಕುಡಿಲಿಕ್ಕೆ ಏನು ತಗೋತೀರಾ? ಸದ್ಯಕ್ಕೆ ಉಸಿರು ತಗೋತೀನಿ. ಏನ್ರಿ ಇದು? ಇವ್ರ ಮಾತು ವಿಚಿತ್ರವಾಗಿದೆ. ದೊಡ್ಡ ಬಾಸು ಹೊಸ ಪ್ರಾಜೆಕ್ಟ್ ಜವಾಬ್ದಾರಿ ಕೊಡೋದ್ರ ಜೊತೆಗೆ ಪ್ರಮೋಷನ್ ಏನಾದರೂ ಕೊಟ್ಬಿಟ್ರಾ ನಿಮಗೆ? ನಿಜವಲ್ಲೂ ಗೊತ್ತಿಲ್ಲ ಗಿರಿ. ಶಿವು, ಆ್ಯಕ್ಚುಲಿ ನಾನು ನಿನ್ನ ಸಾರಿ ಕೇಳೋಣ ಅಂತ ಬಂದಿದ್ದೀನಿ. ಸಾರಿನಾ? ಯಾಕೆ ಸರ್? ಶಿವು, ನಿನಗೆ ಬಾಯಿಗೆ ಬಂದಾಗ ಬೈದು ಹಿಂಸೆ ಕೊಟ್ಟು ಕಾಟ ಕೊಟ್ಟಿದ್ದೀನಿ. ಅದನ್ನು ತಿದ್ಕೊಂಡಿದ್ದೀನಪ್ಪ. ಇನ್ಮೇಲೆ ನೀನು ನನ್ನ ಸಾರ್ ಅಂತ ಕರಿಬೇಡ, ಬ್ರೋ ಅಂತ ಕರಿ. ಬ್ರೋ ಅಂತಾನ? ಚಚೆ ಬೇಡ ಬ್ರೋ. ಪರವಾಗಿಲ್ಲ ಅನ್ನು ಬ್ರೋ. ಅಯ್ಯೋ ಬೇಡ ಅಂತ ಹೇಳ್ತಾ ಇದೀನಲ್ಲ ಬ್ರೋ. ನಿಮ್ಮ ಮಗ ಭಾಳ ನಾಚ್ಕೋತಾ ಇದ್ದಾನೆ. ಶಿವು, ಗಿರಿಜಕ್ಕ ಚೆನ್ನಾಗಿದ್ದೀರಾ? ಯಜಮಾನ್ರು, ಏನಿದು? ನಿಮ್ಮ ಆಫೀಸ್ ಸ್ಟಾಫ್ ಎಲ್ಲ ಬಂದಿದ್ದಾರಾ ಅಥವಾ ನೀವಿಬ್ಬರೇ ಬಂದಿದ್ದೀರಾ? ಸದ್ಯಕ್ಕೆ ನಾವಿಬ್ಬರೇ ಬಂದಿದ್ದೀವಿ. ಶಿವು, ಇವತ್ತು ಸಾರು ನಿನಗೆ ಸನ್ಮಾನ ಮಾಡಲೇಬೇಕು ಅಂತ ಇಷ್ಟೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಹಣ್ಣು ತರೋದೊಂದು ಮರ್ತ್ಬಿಟ್ಟಿದ್ರು, ಅದಕ್ಕೆ ಮಾರ್ಕೆಟ್ಗೆ ಹೋಗಿ ತರೋದು ತಡ ಆಯ್ತು. ಸರ್, ಶುರು ಹಚ್ಕೊಳ್ಳೋಣ. ಇರಿ ಸರ್. ಅಲ್ಲ, ನನಗೆ ಯಾಕೆ ಸರ್ ಸನ್ಮಾನ? ನಾನೇನ್ ಮಾಡಿದೆ? ಸನ್ಮಾನ ಯಾಕೆ ಅಂತ ಕೇಳಬಾರ್ದು, ಸನ್ಮಾನ ಮಾಡ್ಬೇಕಷ್ಟೇ. ಬಾರಯ್ಯ ನೀನು. ಅಲ್ಲ ಸರ್,
ಈಗಲಾದರೂ ಯಾಕೆ ಅಂತ ಕೇಳ್ಬೋದಾ? ಸ್ವಲ್ಪ ಬೇಗ ಹೇಳಿ ಸರ್. ಮನೆ ಕೆಲಸ ತುಂಬ ಇದೆ. ಇನ್ನು ಮನೆ ಕಸ ಗುಡಿಸ್ಬೇಕು, ಬಟ್ಟೆ ಒಣಗಾಕ್ಬೇಕು, ಹಿತ್ತಲಲ್ಲಿ ಪಾತ್ರೆ ಗುಡ್ಡೆ ಹಾಕಿದಿರಿ, ಪಾತ್ರೆ ಎಲ್ಲ ತೊಳಿಬೇಕು. ಏನೋ ಪಾತ್ರೆ ತೊಳಿಬೇಕಾ? ಬಾಸ್ಗೆ ಹೋಗಿ ಪಾತ್ರೆ ತೊಳೆ. ಸರ್ ನಾನಾ? ಯಾಕೋ ಬರ. ಅಲ್ಲ ಅಲ್ಲ ಸರ್ ಸರ್ ಬಾಸ್ಗೆ ನಿಂತ್ಕೊಳಪ್ಪ. ಸರ್ ಬಾಸ್ಗೆ ಯಾಕೆ ಸರ್ ನಮ್ಮನೆ ಪಾತ್ರೆ ತೊಳಿಬೇಕು? ಶಿವ ತೊಳಿತಾನೆ ಬಿಡು, ನಮ್ಮನೆ ತೊಳೆದು ಅಭ್ಯಾಸ ಆಗಿದೆ. ಅಯ್ಯೋ ಸರ್, ಆಮೇಲೆ ಇನ್ನೇನ್ ಮಾಡ್ಬೇಕು? ಓ ಕಸ ಗುಡಿಸ್ಬೇಕಾ? ಗುಡಿಸ್ತೀನಿ. ಸರ್ ಸರ್ ನಿಂತ್ಕೊಳ್ಳಿ ಸರ್. ನೀವ್ ಯಾಕೆ ಸರ್ ನಮ್ಮನೆ ಕಸ ಗುಡಿಸ್ತೀರಾ? ಬೇಡ ಸರ್. ನೀವು ಬೇಡ ಆದ್ರೆ ನನ್ನ ಮೇಲೆ ಆಣೆ. ಸುಮ್ಮನೆ ನೀವು ಸರ್ ಸರ್ ಸುಮ್ಮನಿರಿ ನೀವು. ಅಯ್ಯೋ 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 ಅಯ್ಯೋ. ಅಯ್ಯಯ್ಯೋ ಏನ್ ಕಥಾ ಇಷ್ಟೊಂದು? ದಾರಿ ಬಿಡಿ. ಈ ಕಡೆ ಬನ್ನಿ. ಅಯ್ಯೋ ಸರ್ ಸರ್ ಬೇಡ ಸರ್. ಯಾಕೆ ಸರ್ ಇದೆಲ್ಲ ಮಾಡ್ತಾ ಇದ್ದೀರಾ ನೀವು? ಅಯ್ಯೋ ಸರ್ ಅಲ್ಲ ಅದನ್ನ ಕಸ ಹಾಕ್ಬಿಡ್ಬೇಕು. ಅಯ್ಯೋ ಸರ್ 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 ಪಾತ್ರೆ ತೊಳೆದಿದ್ದಾಯ್ತು ಸರ್. ಹೌದಾ? ಒಂದ್ ಕೆಲಸ ಮಾಡು, ಈ ಕಸ ಎತ್ತು ಆಚೆಗೆ ಹಾಕುವ. ಸರ್ ಹಾಕೋಗೋ. ಸರ್ ಅಯ್ಯೋ ಸರ್, ಆಣೆ ಹಾಕಿ ನಮ್ ಕೈ ಕಟ್ ಹಾಕ್ಬಿಟ್ರಲ್ಲ ಸರ್. ಯಾಕೆ ಸರ್ ಹೀಗೆಲ್ಲ ಮಾಡಿದ್ರೆ? ಶಿವ, ಕಂಪ್ನಿ ಡಾಟಾನೆಲ್ಲ ಒಂದು ಪೆನ್ ಡ್ರೈವ್ಗೆ ಬಾಸ್ಗೆ ಹಾಕೊಟ್ಟಲ್ಲ. ಆ ಪೆನ್ ಡ್ರೈವ್ ಬೇಕಾಗಿತ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತುಂಬಾ ಥ್ಯಾಂಕ್ಸ್ ಕಣಯ್ಯ. ಆಮೇಲೆ ನಿಮ್ಮ ಮಗಳ ಹತ್ರ ಮಾತಾಡ್ಬಿಟ್ಟು ಏನು ಹೇಳಿದ್ರು ಅಂತ ಸ್ವಲ್ಪ ಫೋನ್ ಮಾಡಿ ಹೇಳ್ತೀನಯ್ಯ. ಒಡನೆ ನಮ್ಮಿ ಸರಿ ರೀ. ಅದೇ ಮಲ್ಗೋಡ ನಡ್ಲ ಒಡನ. ಹ್ಞೂ ಕಣಪ್ಪಯ್ಯ. ಬರ್ತೀನಿ ಕಣಯ್ಯ ಮುನ್ಸ್ವಾಮಿ. ಪೂರ್ವೆ ಬಮ್ಮಲ್ಲಿ ಏನು ಮಗಳೇ, ಇಬ್ರು ಅಷ್ಟೊತ್ತು ಮಾತಾಡ್ತಾ ಇದ್ರಿ? ಅವರೇಪ ಎಷ್ಟು ತಮಾಷೆ ಮಾಡ್ತಾರೆ ಅಂದ್ರೆ ಟೈಮ್ ಕಳೆದಿದ್ದೆ ಗೊತ್ತಾಗ್ಲಿಲ್ಲ. ಅಮ್ಮ, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಹೇಳಿಪ್ಪ. ಏನಿಲ್ಲಮ್ಮ, ಸಿದ್ದು ಇದ್ದಾನಲ್ಲ, ಅವನಿಗೆ ನೀನು ತಂದ್ಕೋಬೇಕು ಅಂತ ಜವರೇಗೌಡ ಅಂಕಲ್ ಹೇಳ್ತಾ ಇದ್ರು. ಹೌದು ಮಗಳೇ, ನನಗೆ ತಿಳಿದಿರೋ ಪ್ರಕಾರ ಸಿದ್ದು ತುಂಬ ಒಳ್ಳೆ ಹುಡುಗ. ಅವನ ಜೊತೆ ನೀನು ಮದುವೆ ಆದರೆ ನೀನು ಸಂತೋಷವಾಗಿರ್ತೀಯ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಏನು ಅವನು ಓದಿಲ್ಲ ಅಂತನಾ? ನನಗೆಲ್ಲ ಗೊತ್ತಮ್ಮ. ನೋಡಮ್ಮ, ಜೀವನ ನಡೆಸೋದಕ್ಕೆ ಓದು ಮುಖ್ಯ ಆಗೋದಿಲ್ಲ. ಓದೋದು ಜ್ಞಾನಕ್ಕಷ್ಟೇ. ಬದುಕೋಕ್ಕೆ ಎಷ್ಟು ಜ್ಞಾನ ಬೇಕೋ ಅಷ್ಟು ಜ್ಞಾನ ಸಿದ್ದುಗಿದೆ. ನೋಡಮ್ಮ, ಅವನೇನಾದರೂ ರಾಜಕೀಯಕ್ಕೆ ಬಂದರೆ ಎಲ್ಲರನ್ನೂ ಹೇಗೆ ನಿಭಾಯಿಸ್ಬೇಕು ಅನ್ನೋ ಬುದ್ಧಿವಂತಿಕೆ ಅವನಲ್ಲಿ ಚೆನ್ನಾಗಿದೆ. ನಿನಗೆ ನಂಬಿಕೆ ಇದೆ ತಾನೆ, ನಿಮ್ಮಪ್ಪ ಏನೇ ಮಾಡಿದ್ರು ನಿನಗೆ ಒಳ್ಳೇದೇ ಮಾಡ್ತಾನೆ ಅಂತ? ಹೌದು ಪೂರ್ವಿ, ನಿಮ್ಮಪ್ಪ ಹೇಳ್ತಿರೋದು ಸರಿಯಾಗೇ ಇದೆ. ಅವ್ರು ಏನೇ ಮಾಡಿದ್ರು ನಿನ್ನ ಭವಿಷ್ಯ ಚೆನ್ನಾಗಿರ್ಲಿ ಅಂತ ತಾನೇ ಮಾಡೋದು. ಯಾರೋ ಗೊತ್ತು ಗೊರಿ ಇಲ್ದಿದ್ದವ್ರನ್ನ ಮದುವೆ ಆಗಿ ಎಲ್ಲೋ ದೂರ ಇರೋದ್ರ ಬದಲು ಆ ಕುಟುಂಬದವರು ನಿಮ್ಮಪ್ಪನಿಗೆ ತುಂಬಾ ಚೆನ್ನಾಗಿ ಗೊತ್ತಿರೋರು. ಹುಡುಗ ಕೂಡ ತುಂಬಾ ಒಳ್ಳೆಯವನು. ಅಂಥವನ್ನ ನಿನ್ನ ಮದುವೆ ಆದ್ರೆ ನಿನ್ನ ಜೀವನನೂ ತುಂಬಾ ಚೆನ್ನಾಗಿರುತ್ತಲ್ವಾ ಪೂರ್ವಿ? ಹೌದು ಮಗಳ. ಅವ್ರಿಗೆ ನೀವೇ ಒಂದು ಫೋನ್ ಮಾಡಿಬಿಡ್ರಿ. ಅಕ್ಕಳಮ್ಮಿ, ಮುನ್ಸ್ವಾಮಿನೇ ಫೋನ್ ಮಾಡ್ಬಿಟ್ಟವನೆ. ಮುನ್ಸ್ವಾಮಿ, ನಿನ್ನ ಮಗಳು ಮದುವೆ ವಿಚಾರ ಏನಾದ್ರು ಹೇಳಿದ್ಲೇನಪ್ಪ? ಅದನ್ನ ಹೇಳಕ್ಕೆ ಫೋನ್ ಮಾಡಿದೆ ಕಣಯ್ಯ. ಏನಲ್ಲಪ್ಪ? ನನ್ನ ಮಗಳು ಈ ಮದುವೆಗೆ ಒಪ್ಕೊಂಡ್ಬಿಟ್ಲು. ನಿಜ ಹೇಳ್ತಿದ್ದೇನೆಯಾ?
ಹೌದಪ್ಪ, ನಿಜಾನೇ ಹೇಳ್ತಾ ಇದ್ದೀನಿ. ಲೇ ಲೇ ಆ ಮುನ್ಸ್ವಾಮಿ ಮಗಳು ನಮ್ಮ ಸಿದ್ದೇಗೌಡನ್ನ ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡ್ಬಿಟ್ಲಂತೆ ಕಣಮ್ಮಿ. ಓಕೆನಾ ಓಕಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮನುಜ ಒಳಗೆ ಹೋಗ್ರಿ. ಯಾರಿ ನೀವು ಉಳಿ ನುಗ್ಗಂಗ್ತಾ ಇದ್ದೀರಾ? ಅಣ್ಣ ವಿಜಯ್ ಅವ್ರನ್ನ ನೋಡ್ಬೇಕಿತ್ತು. ವಿಜಯ್ ಅಂತನ? ಆ ಥರದವ್ರು ಯಾರು ಇಲ್ವಲ್ಲ. ಯಾವ ವಿಜಯ್ ಬಗ್ಗೆ ಹೇಳ್ತಾ ಇದ್ದೀರಾ? ಅದೇ ಉದ್ದಕ್ಕಿರ್ತಾರೆ, ಗಡ್ಡ ಬಿಟ್ಕೊಂಡಿರ್ತಾರೆ, ಕನ್ನಡಕ ಹಾಕೊಂಡಿರ್ತಾರಲ್ಲ ಅವರು ವಿಜಯ್. ಆ ಥರ ವಿಜಯ್ ಯಾರು ಇಲ್ಲ ರೀ. ಸುಮ್ಮನೆ ಇಲ್ಲಿಂದ ಹೋಗಿ. ಅಯ್ಯೋಣ ಹಾಗೆಲ್ಲ ಹೇಳ್ಬೇಡಿ. ಒಂದೇ ಒಂದ್ಸಲ ಒಳಗೆ ಹೋಗಿ ಅವ್ರು ಇದಾರ ಅಂತ ನೋಡ್ಕೊಂಡ್ ಬಂದ್ಬಿಡ್ತೀನಿ. 9 ಲಕ್ಷ ಕಣಣ್ಣ, 9 ಲಕ್ಷ ಕಳ್ಕೊಂಡಿದ್ದೀನಿ. ಅದು ಸಿಗದೆ ಇದ್ರೆ ನನ್ನ ಜೀವನನೇ ಹಾಳಾಗ್ಬಿಡ್ತಾಣ. ಪ್ಲೀಸ್ ಅಣ್ಣ ಪ್ಲೀಸ್. ಏನಪ್ಪ ಈಗ ಹೇಳ್ತಾ ಇದೀಯಾ? 9 ಲಕ್ಷನ ಹೇಗಪ್ಪ ಕಳ್ಕೊಂಡೆ? ಇದು ಫೇಕ್ ಚೆಕ್ಕು. ಇದ್ರಲ್ಲಿ ದುಡ್ಡು ಇಲ್ಲ ಏನು ಇಲ್ಲ ಅಂತ ಹೋಗು ಅಂತ ಕಳಿಸ್ಬಿಟ್ರಣ್ಣ. ಈಗ ಐಟಮ್ಸ್ ಎಲ್ಲ ತೊಗೊಂಬಂದು 9 ಲಕ್ಷ ಯಾಮಾರಿಸಿದ್ದಾನೆ. ಅದಕ್ಕೋಸ್ಕರ ಇಲ್ಲಿ ತಂದು ಬಂದಿದ್ದೀವಿ. ಪ್ಲೀಸ್. ಒಳಗಡೆ ಏನೂ ಇಲ್ಲ ಅಂದ್ರೆ ನೀನು ನಂಬ್ತಿಲ್ಲ. ನಿನ್ನ ಕಷ್ಟ ನಾನು ನೋಡೋಕ್ಕಾಗ್ತಿಲ್ಲ. ಬಾರಪ್ಪ ನೋಡು. ನೋಡ್ದೇನಪ್ಪ, ಇದಕ್ಕೆ ಹೇಳಿದ್ದು ಒಳಗಡೆ ಏನೂ ಇಲ್ಲ ಅಂತ. ಬೇಜಾರಾಗಬೇಡ ಅಣ್ಣ, ಸ್ವಲ್ಪ ಸಮಾಧಾನ ಮಾಡ್ಕೊ. ಹೇಗೋ ಸಮಾಧಾನ ಮಾಡ್ಕೊಳ್ಳಿ. ಅಂಗಡಿ ಬೇಕು, ಚೆಕ್ ಬೇಕು. ಇವಾಗ ಎಲ್ಲಿ ಅಂತ ಹುಡುಕ್ಲ ಒಂದಲ್ಲ ಎರಡಲ್ಲ ಕಣೋ, 9 ಲಕ್ಷ ಕಣೋ, 9 ಲಕ್ಷ. ಇಲ್ಲಿ ಎಂತ ತರಲೋ, ಇಲ್ಲಿ ತರಲಿ ಹೇಳು. ನನ್ನ ಜೀವನದಲ್ಲಿ ಯಾಕೋ ಹೀಗೆಲ್ಲ ಆಗ್ತಾ ಇದೆ. ಒಳ್ಳೆ ರೀತಿಯಲ್ಲಿ ಬದುಕಬೇಕು ಅಂತ ಅನ್ಕೊಂಡಿದ್ದೆ ತಪ್ಪ, ಅಥವಾ ಬೇರೆಯವ್ರ ಮುಂದೆ ಕೈ ಚಾಚೆ ದುಡಿಬೇಕು ಅಂತ ಅನ್ಕೊಂಡಿದ್ದಪ್ಪ. ನನಗೆ ಯಾಕೋ ಈ ಥರ ಅನ್ಯಾಯ ಆಗ್ತಿದೆ. ಏನೋ ಮಾಡಲಿ ನಾನು, ಏನ್ ಮಾಡಲಿ ಹೇಳು. ಅದೇವ್ರ ಕರುಣೆ ಮೇಲ್ಮೇನೋ ಮನೋಜ. ಹರೀಶ, ಅಪ್ಪ ಯಾವ ಬಂದ್ರಿ ಜನಮನೆಯಿಂದ? ನಾವೆಲ್ಲ ಅವಾಗಲೇ ಬಂದಪ್ಪ. ನೀನು ಯಾಕಪ್ಪ ಒಂಥರ ಇದೆಯಾ? ಏನಿಲ್ಲ, ಹುಷಾರಾಗಿದ್ದೀನಿ. ಕೆಲಸ ಸ್ಟ್ರೆಸ್ಸು ಅನ್ಸುತ್ತೆ. ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ. ಬಂದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀವು ಬರೆಯೋ ಚಿತ್ರಕ್ಕೆ ನಂತವ್ ದುಡ್ಡಿಲ್ಲ. ನಿಮ್ಗೆ ಒಪ್ಪಿಗೆ ಇದ್ರೆ ನಮ್ಮ ಅಂಗಡಿಗೆ ಬಂದು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗ್ಬೋದು. ಸರಿ, ನಾನು ಊಟ ಮಾಡ್ತೀನಿ. ಕೂತ್ಕೊಳ್ಳಮ್ಮ. ಅಯ್ಯೋ ನಂದಲ್ಲ, ಮತ್ತೆ ನಾನು ಒಬ್ರ ಬಗ್ಗೆ ಹೇಳ್ತಾ ಹೋಯ್ತೀನಿ. ಅವ್ರ ಚಿತ್ರನ ಬಿಡಿಸ್ತೀರಾ? ಆಯ್ತಮ್ಮ. ತಿಳಿ ಆಕಾಶದಂಗೆ ಯಾವಾಗ್ಲೂ ಪ್ರಶಾಂತವಾಗಿರೋ ಮುಖ, ಅದು ಏಟೇ ಕಷ್ಟ ಬಂದ್ರು ಸೂರ್ಯನಂತೆ ಹೊಳೆವ ಆ ಕಣ್ಗಳು, ಬೋಸ್ ಅಂದಾಗ ಬಿಡಿಸಿದ್ದೀರಾ. ತೇಟ್ ನಮ್ಮ ಅವ್ವನ ಅಲ್ಲಿ ಕಾಣಿಸ್ತೈತಲ್ಲ, ಅದೇ ನಮ್ಮ ಅಂಗಡಿ.
ಅಲ್ಲಿಗೆ ಬಂದು ಊಟ ಮಾಡ್ಕೊಂಡು ಹೋಗಿ. ಆಯ್ತಮ್ಮ. ಅವ್ವ, ನನ್ನ ಕಷ್ಟ ಕಾಲದಲ್ಲಿ ನೀ ನನ್ ಧೈರ್ಯ ತುಂಬಿದ್ಯಾ. ಈಗ್ಲೂ ಹಂಗೆ ನನ್ನ ಕೈ ಹಿಡ್ದು ನಡ್ಸವ. ಅಕ್ಕ ಒಂದು ರೈಸ್ ಬಾತ್ ಕೊಡಕ್ಕ. ಅಣ್ಣ ಕುತ್ಕೊಳ್ಳಿ, ಕೊಡ್ತೀನಿ. ಅಕ್ಕ ರೈಸ್ ಬಾತ್ ಭಾಳ ಚೆನ್ನಾಗಿ ಮಾಡ್ರಿ, ಸೂಪರ್ ಆಗೈತೆ. ಅವ್ವ, ಈಗ್ಲೇ ನಿಂತವ ನಂಗೆ ಮಾತಾಡ್ಬೇಕು ಅನ್ಸ್ತೈತೆ. ಬ್ಯಾಡ ಬ್ಯಾಡ, ಇದ್ರಾಗ ಫೋನ್ ಮಾಡಿದ್ರೆ ನಂಬರ್ ಗೊತ್ತಾಯ್ತೈತೆ. ಏನ್ ಮಾಡ್ಲಿ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನಿಲ್ಸೆ. ಮತ್ತೆ ಬಂದ್ಲು ಪಿಶಾಚಿ. ಏನೇ ಮಾಡ್ತಿದೀಯ ಇಲ್ಲಿ? ನಿನಗೆ ಯಾಕೆ ಅದು? ಹೋಗಿದ್ದೆ ತಾನೆ, ಮತ್ತೆ ಯಾಕೆ ವಾಪಸ್ ಬಂದೆ? ನೀನ್ ಇಂಥದ್ದೇನಾದ್ರೂ ಕಿತಾಪತಿ ಮಾಡ್ತೀಯ ಅಂತ ನಂಗೆ ಗೊತ್ತಿತ್ತು, ಅದಕ್ಕೆ ಬಂದೆ. ಅಜ್ಜಿ ಹೇಳಿದ್ದು ಸರಿಯಾಗೇ ಇದೆ. ನಾನು ಇಲ್ಲದೆ ಇರುವಾಗ ನನ್ನ ಮಾವಂಗೆ ಹತ್ರ ಆಗ್ಬೇಕು ಅಂತ ನೋಡ್ತಾ ಇದೀಯಾ? ನಾಚಿಕೆ ಆಗ್ಬೇಕು ನಿನ್ಗೆ. ಛೇ! ಏಯ್, ಇವನು ನನ್ನ ಗಂಡ. ನೀನಿದ್ರು ಅಷ್ಟೇ, ಇಲ್ಲ ಅಂದ್ರೂ ಅಷ್ಟೇ, ನಾನು ಕೇರ್ ಮಾಡಲ್ಲ. ಅವನು ನಿನ್ ಗಂಡ ಆಗಿದ್ದ, ಅದು ಹಿಂದೆ. ಇವಾಗ ನನ್ ಮದ್ವೆ ಆಗೋ ಹುಡ್ಗ. ನನ್ ಹುಡ್ಗಂಗ್ ತಂಟೆಗೆ ಬಂದ್ರೆ ಗ್ರಹಚಾರ ಬಿಡಿಸ್ತೀನಿ ಅಂತ ಅವಾಗ್ಲೇ ಹೇಳಿಲ್ವಾ? ಇದನ್ನ ಅರ್ಥ ಮಾಡ್ಕೊಂಡ್ರೆ ನಿನ್ಗೆ ಒಳ್ಳೇದು. ಸಾಕ್ ನಿಲ್ಲಿಸ್ತೀರ ಇಬ್ರು? ನನಗೆ ತಲೆ ನೋವ್ತಾ ಇದೆ. ಜಗಳ ಆಡ್ತಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಸಾರಿ ಮಾವ, ಆದ್ರೆ ಇವಳು ಮಾಡೋದ್ ನೋಡು. ನಾನಿಲ್ಲಿ ನೀನ್ ತಲೆನೋವಿಗೆ ಅಂತ ಬಾಂಬ್ ಇಟ್ಟು ಹೋಗಿದ್ರೆ ಇವಳು ಅದನ್ನ ನಿನಗೆ ಹಚ್ಚಕ್ ಬರ್ತಾಳೆ. ನನ್ಗೆ ಹೊಟ್ಟೆ ಉರಿಯಲ್ವಾ? ಯಾಕೆ ದಿವ್ಯಾ ಹೀಗೆ ಮಾಡ್ತೀಯ ನೀನು? ಯಾಕೆ ಮಾಡಬಾರ್ದು? ಮೊದಲು ಅವಳಿಗೆ ನೀನ್ ನನ್ನ ಗಂಡನನ್ನ ತಿಳಿಸ್ಬಿಟ್ಟು ಹೇಳು. ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳಿ.
ಪ್ಲೀಸ್ ದಿವ್ಯಾ, ನನ್ನ ಪಾಡಿಗೆ ನಾನು ಬಿಟ್ಬಿಡು. ಏಯ್, ನಾನ್ ನನ್ ಗಂಡನ ಹತ್ರ ಬಂದ್ರೆ ನೀನೇನೆ ಸೀನ್ ಮಾಡೋದು? ನೀನ್ ಏನಾದ್ರೂ ಇವನ ಹತ್ರ ಇನ್ನೂ ಕ್ಲೋಸ್ ಆಗಕ್ ನೋಡಿದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಅವನ್ ಹೆಂಡತಿ ಅಂತ ನಾನು ಇನ್ನೂ ಇಲ್ಲೇ ಇದ್ದೀನಿ, ಮರಿಬೇಡ ಅದ್ನ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಾಧನಾ, ಸಾಧನಾ, ಅಕ್ಕ, ಯಾರು ನನ್ನ ರೂಮ್ಗೆ ಹೋಗಿದ್ದು? ನನ್ನ ಥಿಂಗ್ಸ್ ಎಲ್ಲ ಕಿಟ್ ಹಾಕಿ ಬಂದಿದ್ದಾರೆ. ಯಾರು ನನ್ನ ರೂಮ್ಗೆ ಹೋಗಿದ್ದು? ಮಾನೆ ಈ ಸತ್ಯ ನೀನ ಮ್ಯಾಟ್ರು ಇಷ್ಟೇ. ಈಗ ನಾಳೆ ವೈಣ್ಯತ್ಗೆ ಒಡವೆನೆಲ್ಲ ಸಿಟಿಂಗ್ ಕೊಡ್ಬೇಕಲ್ವಾ? ನಿನ್ನ ಹೆಂಡತಿ ಯಾಕೋ ಕೊಡೋ ಥರ ಕಾಣ್ತಾ ಇಲ್ಲಪ್ಪ. ಅದಕ್ಕೆ ನಾನೇ ತಗೊಂಡೋಗಿ ಕೊಡೋಣ ಅಂತ ಅನ್ಕೊಂಡೆ. ರೂಮೆಲ್ಲ ಚಾಲಾಡ್ದೆ, ಲಾಕರ್ ಕೀ ಮಾತ್ರ ಸಿಗ್ಲಿಲ್ಲ. ಅದಕ್ಕೆ ಸುಸ್ತಾಗಿ ಇಲ್ಲಿ ಬಂದು ಕೂತಿದ್ದೀನಿ ಅಷ್ಟೇ. ನಿನ್ ಗಂಡನ್ ತಲೆ ಕೆಟ್ಟಿದೆ. ಮನೆಗ್ ಬರೋಳ್ನ ಹೇಗ್ ನೋಡ್ಕೋಬೇಕು ಅಂತ ನಾನು ಇವನ್ ಹತ್ರ ಕಲ್ತ್ಕೋಬೇಕಾ? ಬಾಯಿ ಮುಚ್ಕೊಂಡು ಹೊರಡೋದಕ್ಕೆ ಹೇಳು. ರೀ, ಸುಮ್ಮನೆ ಎದ್ದು ಬನ್ನಿ ನೀವು. ಕೆತ್ತಳಿ. ನೀನ್ ಯಾವಾಗಲೂ ನನ್ನ ಬಾಯಿ ಮುಚ್ಚಕ್ಕೆ ನೋಡ್ತೀಯ ನೀನು? ಯಾಕೆ ಈ ಮನೇಲಿ ಏನ್ ಅನ್ಯಾಯ ನಡೀತಾ ಇದೆ ಯಾರಿಗೋ ಕಾಣ್ತಾ ಇಲ್ವಾ? ಅದೇ ಈಗ. ಏಯ್, ಕಿರ್ಚ್ಬೇಡ. ಈಗ ಕಿರ್ಚ್ತಾ ನಿಂತ್ಕೊಂಡ್ರೆ ನಿಮ್ಮಪ್ಪ ಬರ್ತಾರೆ. ಸತ್ಯ ಅಲ್ಲ ಕಣೋ, ನಾಳೆ ಎಂಗೇಜ್ಮೆಂಟ್ ಇಟ್ಕೊಂಡು ಏನೋ ಇದೆಲ್ಲ ರಾತ್ ಅಂತ ನಿಂತು ಸುಮ್ಮನೆ ಮಲ್ಕೊಂಡು ಅಜ್ಜಿ ಬರ್ತಾರಲ್ಲ, ಬರ್ಲಿ. ಅಲ್ಲಿವರೆಗೂ ಹೆಂಗೆ ಕಿರ್ಚ್ತಾ ಇರ್ತೀನಿ, ನನಗೆ ಗೊತ್ತು. ಅವ್ರು ಬಂದು ಏನ್ ಹೇಳ್ತಾರಳು, ಅವರು ವಣಿ ಹತ್ತಿಗೆ ಒಡವೆನ ಸಿತ್ತಂಗ್ ಕೊಡು ಅಂತಲೇ ಹೇಳ್ತಾರೆ. ಬರ್ಲಿ ಬರ್ಲಿ. ಥ್ಯಾಂಕ್ ಯು ಬಡಿ, ಥ್ಯಾಂಕ್ ಯು ಸೋ ಮಚ್. ಇದು ನೀನು ಇಟ್ಕೋ. ಥ್ಯಾಂಕ್ ಯು, ವೆಲ್ಕಮ್. ಫ್ರೆಂಡ್ ಇನ್ ನೀಡ್ ಇದೆ ಫ್ರೆಂಡ್ ಇನ್ ನೀಡ್ ಅಂತ ಹೇಳ್ತಾರೆ. ಈತ ಅವ್ರು ಕೊಟ್ಟಿರೋ ಬಜೆಟ್ ಪ್ರಕಾರ 5 ರೂಪೀಸ್ ಉಳಿಸ್ಬಿಟ್ಟಿದ್ದೀನಿ. ಸೊ ಪ್ರೌಡ್ ಆಫ್ ಯು ರಾಮ್. ಮೋಸ್ಟ್ ವ್ಯಾಲ್ಯೂಯಬಲ್ ಮನಿ. ಹಾಯ್. ಏನ್ ಎಲ್ರು ನನ್ನ ಎಂಗೇಜ್ಮೆಂಟ್ ಹೇಗೆ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಅದಕ್ಕಿಂತ ಇಂಟ್ರೆಸ್ಟಿಂಗ್ ನ್ಯೂಸ್ ನಾನು ನಿಮಗೆ ಹೇಳ್ತೀನಿ, ಕೇಳಿ. ಇವತ್ತು ಇಡೀ ದಿನ ಫಾರ್ ದ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಜಸ್ಟ್ 400 ರೂಪೀಸಲ್ಲಿ ನಾನು ಕಳ್ದಿದ್ದೀನಿ, ಗೊತ್ತಾ? ಅಂಡ್ ಗೆಸ್ ವಾಟ್, ಆಕ್ಚುಲಿ 395 ರೂಪೀಸ್. 5 ರೂಪೀಸ್ ಉಳಿಸಿದ್ದೀನಿ ನಾನು. ಯಾಕೆ ಏನು ಅಂತ ನೋಡ್ತಾ ಇದ್ದೀರಾ? ಆಕ್ಚುಲಿ ನಾನು ಸೀತಾಗ್ ಪ್ರೂವ್ ಮಾಡಬೇಕಾಗಿತ್ತು ಇಡೀ ದಿನಾನ ಜಸ್ಟ್ 400 ರೂಪೀಸ್ ಅಲ್ಲಿ ಕಳಿತೀನಿ ಅಂತ. ಅಂಡ್ ಐ ಹ್ಯಾಡ್ ಅನ್ ಅಮೇಜಿಂಗ್ ಎಕ್ಸ್ಪೀರಿಯನ್ಸ್, ಗೊತ್ತಾ? ಇಟ್ಸ್ ಕಾಲ್ಡ್ ಆಸ್ ಮನಿ ಮ್ಯಾನೇಜ್ಮೆಂಟ್ ಅಟ್ ಇಟ್ಸ್ ಪೀಕ್. You guys also should try it. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದೇನ್ ಮಾಡ್ಬಿಟ್ರಿ
ಅಂಜು, ನೀವು ನನ್ನ ಸರ್ವಸ್ವ ಅಂಜು. ನೀವು ನನ್ನಿಂದ ದೂರ ಆಗ್ಬಿಡ್ತೀರ ಅನ್ನೋ ಭಯದಿಂದ ಹೀಗೆ ಮಾಡ್ಬಿಟ್ಟೆ. ಇನ್ನು ಮುಂದೆ ನಾವು ದೂರ ಆಗಲ್ಲ ಅಂಜು, ದೂರ ಆಗಲ್ಲ. ಐ ಆಮ್ ಸಾರಿ. ತಪ್ಪು ಮಾಡ್ಬಿಡ್ರಿ ರಾಮು ಅವರೇ, ನೀವು ನನಗೆ ಹೇಳ್ದ ಈಗ ತಾಳಿ ಕಟ್ಟಿ ತಪ್ಪು ಮಾಡಿದ್ರಿ ನೀವು. ಮನೆಯವ್ರನ್ನ ಒಪ್ಪಿ ಎಲ್ಲರ ಮುಂದೆ ನನ್ನ ಮದ್ವೆ ಆಗ್ಬೇಕಾಗಿತ್ತು. ಯಾರು ಮದ್ವೆ ಅಂತ ಒಪ್ಕೊಳ್ಳೋದಿಲ್ಲ. ಮದ್ವೆ ಅಂತ ಒಪ್ಕೊಳ್ಳೋದಿಲ್ಲ ರಾಮು ಅವರೇ. ಅಂಜು, ನಿಮಗೆ ನೋವಾಗ್ತಿದೆ ಅಂತ ನನ್ಗೆ ಅರ್ಥ ಆಗುತ್ತೆ ಅಂಜು. ಆದ್ರೆ ನಾನು ಏನ್ ಮಾಡ್ಲಿ? ನಿಮ್ಮನ್ನ ಕಳ್ಕೊಳಕ್ ನನ್ಗೆ ಇಷ್ಟ ಇಲ್ಲ ಅಂಜು. ನಾಳೆನೆ ನಿಶ್ಚಿತಾರ್ಥ, ನೀವು ಬರ್ಲೇಬೇಕು. ನೀವು ಬಂದ್ರೆ ಎಲ್ರಿಗೂ ನಿಮ್ಮನ್ನ ಪರಿಚಯ ಮಾಡಿಸ್ತೀನಿ. ಏನಾಯ್ತು ರಾಮು ಅವರೇ? ಅವ್ರದ್ದು ಎಂಗೇಜ್ಮೆಂಟ್, ನಮ್ದು ಮದುವೆ. ಏನ್ ಹೇಳ್ತಿದ್ದೀರಾ? ಯಾರ್ ಮದ್ವೆ ರಾಮು ಅವರೇ? ರಾಮು, ಯಾವನವನು ಹಾಳಾದ ರಾಮು. ರಾಮು ಅವರೇ, ಹಾಳಾದ ರಾಮುನ? ಹಾಳಾದ ರಾಮು ಅಂದ್ರೆ ನಾನೇ. ಏನ್ ಗೊತ್ತಾ ಅಂಜು, ನಾನು ನೀವು ಮದುವೆ ಆಗಿದ್ದೀವಿ. ಆ ರೀತಿ ಕನ್ಸು ಬಿತ್ತು. ಅದಕ್ಕಿನ್ನ ಟೈಮ್ ಇದೆ ಬಿಡಿ. ನೋಡಿ, ಮೊಟ್ಟ ಮಧ್ಯಾಹ್ನ ಕನಸು. ಆ ಕನಸು ಏನು ಗೊತ್ತಾ ಅಂಜು, ನಾನು ನಿಮ್ಮ ಕುತ್ತಿಗೆಗೆ ತಾಳಿ ಕಟ್ಟಿದ್ದೀನಿ. ಅದು ಇಲ್ಲೇ ನಿಂತ ಜಾಗದಲ್ಲೇ ನಿಮ್ಮನ್ನ ಮದುವೆ ಆಗಿದ್ದೀನಿ. ಅಂಜು, ನನ್ನ ಕನಸು ಯಾವಾಗ ನನ್ಸಾಗುತ್ತೆ? ಅದ್ ಹೇಗಾಗತ್ತೆ ರಾಮು ಅವರೇ? ನಮ್ಮ ಮದ್ವೆ ಈ ತರ ನಿಂತಲ್ಲೇ ತಾಳಿ ಕಟ್ಟಿದ ತಕ್ಷಣ ಆಗಲ್ಲ. ನೀವಿನ್ನೂ ನಮ್ಮ ಅಣ್ಣಂದ್ರನ್ನ ಮೀಟ್ ಆಗ್ಬೇಕು, ಅವ್ರು ಒಪ್ಕೋಬೇಕು, ಅವ್ರೆಲ್ಲರ ಸಮ್ಮುಖದಲ್ಲಿ ನಮ್ಮ ಮದ್ವೆ ಆಗ್ಬೇಕು. ಅಂದ್ರೆ ನಿಮ್ಗೆ ಪ್ರೀತಿ ಹುಟ್ಟಿದ್ದು ನಿಮ್ಮ ಅಣ್ಣನ ಪರ್ಮಿಷನ್ ತಗೊಂಡೇನಾ? ಪ್ರೀತಿ 2 ಮನ್ಸುಗಳಿಗೆ ಸಂಬಂಧಿಸಿದ್ದು, ಆದ್ರೆ ಮದ್ವೆ 2 ಕುಟುಂಬಗಳಿಗೆ ಸಂಬಂಧಿಸಿದ್ದು ಅಲ್ವಾ? ದೊಡ್ಡವರ ಆಶೀರ್ವಾದನೇ ಇಲ್ಲದೆ ಹೇಗ್ ಮುಂದುವರಿಯಕ್ಕಾಗತ್ತೆ? ನೀವ್ ಈ ರೀತಿ ಹಗಲ್ಗನ್ಸ್ ಕಾಣೋದ್ ಬಿಟ್ಟು ಮೊದ್ಲು ಬಂದು ನಮ್ಮ ಅಣ್ಣಂದ್ರನ್ನ ಮೀಟ್ ಆಗಿ, ಮುಂದಿದ್ದೆಲ್ಲ ಅವರೇ ನೋಡ್ಕೋತಾರೆ. ಬರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಕ್ಸ್ಕ್ಯೂಸ್ ಮೀ ಇನ್ಸ್ಪೆಕ್ಟರ್, ಅದು ಆಕ್ಸಿಡೆಂಟ್ ಆಗಿರೋ ವ್ಯಕ್ತಿ ಕಂಪ್ಲೇಂಟ್ ಏನಾದರೂ ಕೊಟ್ಟಿದ್ದಾನಾ? ಕಂಪ್ಲೇಂಟ್ ಹೇಗ್ರಿ ಕೊಡೋಕ್ಕಾಗುತ್ತೆ? ಆಕ್ಸಿಡೆಂಟ್ ಆದಾಗ ಅವನ್ನ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡೋದು ಅಥವಾ ಅವನ ಹತ್ರ ಕಂಪ್ಲೇಂಟ್ನ ಬರ್ಸ್ಕೊತಾ ಕೂತ್ಕೋಬೇಕಾ? ಅವ್ನ ಹೆಸರಾದ್ಮೇಲೆ ನಾವೇ ಸ್ಟೇಟ್ಮೆಂಟ್ ತಗೋತೀವಿ, ಕಂಪ್ಲೇಂಟ್ ನಾವೇ ರಿಜಿಸ್ಟರ್ ಮಾಡ್ಕೊಂಡಿದೀವಿ. ಹೌದಾ? ಈಗ ಆಕ್ಸಿಡೆಂಟ್ ಆಗಿರೋ ಪೇಷಂಟ್ ಯಾವ ಹಾಸ್ಪಿಟಲ್ ಇದ್ದಾನೆ? ನಾವನ್ನ ನೋಡ್ಬೇಕು. ಏನಾದ್ರು ಸಣ್ಣ ಪುಟ್ಟ ಸಹಾಯ ಇದ್ರೆ ನಾವು ಮಾಡ್ತೀವಿ. ಯಾವ ಆಸ್ಪತ್ರೆ ಅಂತ ಹೇಳಿ ಇನ್ಸ್ಪೆಕ್ಟರ್? ಗೌರ್ಮೆಂಟ್ ಹಾಸ್ಪಿಟ್ಲು, ಅಲ್ಲೇ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇರೋದು. ನಡಿಯಮ್ಮ, ಅಲ್ಲಿಗೆ ಹೋಗಿ ನೋಡೋಣ. ಎಕ್ಸ್ಕ್ಯೂಸ್ ಮೀ, ಇವತ್ತು ಮಧ್ಯಾಹ್ನ ಒಂದು ಆಕ್ಸಿಡೆಂಟ್ ಕೇಸ್ ಬಂದಿತ್ತಲ್ಲ, ಆ ಪೇಷಂಟ್ ಎಲ್ಲಿದ್ದಾರೆ? ಆಕ್ಸಿಡೆಂಟ್ ಕೇಸಾ? 1 ನಿಮಿಷ. ಇಲ್ವಲ್ಲ, ಆ ಥರ ಯಾವ ಕೇಸು ಬಂದಿಲ್ಲ. ಮೇಡಮ್, ಸ್ವಲ್ಪ ಸರಿಯಾಗಿ ಚೆಕ್ ಮಾಡಿ ಮೇಡಮ್. ಮಧ್ಯಾಹ್ನ ತಾನೇ ಆಕ್ಸಿಡೆಂಟ್ ಆಗಿದೆ. ಪೊಲೀಸರು ಇದೇ ಹಾಸ್ಪಿಟಲ್ ಅಂತ ಹೇಳಿದ್ದಾರೆ. ಒಂದು ಸ್ವಲ್ಪ ನೋಡಿ ಮೇಡಮ್ ಇನ್ನೊಂದ್ಸತಿ. ಇಲ್ಲ ಮೇಡಮ್, ಬೆಳಗಿನ ನಾನು ಇದೇ ಡ್ಯೂಟಿಲಿ ಇರೋದು. ನಿನ್ನೆ 4 ಕೇಸ್ ಬಂದಿತ್ತು, ಆದರೆ ಇವತ್ತು ಯಾವ ಕೇಸು ಬಂದಿಲ್ಲ. ಅದರಲ್ಲೂ ಪೊಲೀಸ್ ಕೇಸು ಅಂತ ಬೇರೆ ಹೇಳ್ತಾ ಇದ್ದೀರಾ. ಇದ್ದಿದ್ರೆ ನಮಗೆ ಗೊತ್ತಾಗಿರೋದು. ಆ ಥರ ಯಾವ ಕೇಸು ಹಾಸ್ಪಿಟ್ಲಿಗೆ ಬಂದಿಲ್ಲ. ಓಕೆ, ಥ್ಯಾಂಕ್ ಯು.
ಕನ್ಫ್ಯೂಸ್ ಆಗ್ತಿದೆಯಲ್ಲ. ಒಂದು ಹಾಸ್ಪಿಟ್ಲವ್ರು ಸುಳ್ಳು ಹೇಳ್ತಿರ್ಬೇಕು, ಇಲ್ಲ ಆ ಪೊಲೀಸವ್ರು ಸುಳ್ಳು ಹೇಳ್ತಿರ್ಬೇಕು. ಪೊಲೀಸ್ನವರು ಕಂಪ್ಲೇಂಟ್ ಇಲ್ಲದೆ ಅರೆಸ್ಟ್ ಮಾಡಿದ್ದಾರೆ. ಅದು ಅಲ್ಲದೆ ಪೇಷಂಟ್ ಬಗ್ಗೆ ಸುಳಿವೇ ಇಲ್ಲ. ಇಲ್ಲಿ ನೋಡಿದ್ರೆ ಪೇಷಂಟ್ ಅಡ್ಮಿಟೇ ಆಗಿಲ್ಲ ಅಂತಿದ್ದಾರೆ. ಇಲ್ಲಿ ಏನೋ ಪಿತೂರಿ ನಡೀತಿದೆ. ಇದನ್ನ ಬೇರೆ ಥರನೇ ಬಗೆಹರಿಸ್ಬೇಕು. ಬೇರೆ ಥರ ಅಂದರೆ? ಬೇರೆ ಥರ ಅಂದರೆ ಬೇರೆನೇ ಥರ. ಸರ್ ಹೊರಗಡೆ ತುಂಬ ಗಲಾಟೆ ಆಗ್ತಿದೆ ಸರ್. ತುಂಬ ಜನ ಹೆಂಗಸರು ಬಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಸರ್. ಪ್ರೊಟೆಸ್ಟ್ ಮಾಡ್ತಿದ್ದಾರಾ? ಹೌದು ಸರ್. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ನಿಲ್ಸಿ, ಯಾಕೆ ನೀವೆಲ್ಲ ಗಲಾಟೆ ಮಾಡ್ತಿದ್ದೀರಾ? ನಾವು ಗಲಾಟೆ ಮಾಡ್ತಿಲ್ಲ, ನಾವು ಹೋರಾಡ್ತಿದ್ದೀವಿ. ನಮಗ್ ನ್ಯಾಯ ಬೇಕು. ಸುಬ್ಬುನ ರಿಲೀಸ್ ಮಾಡ್ಬೇಕು. ನೋಡಿ, ಇದು ಆಕ್ಸಿಡೆಂಟ್ ಕೇಸು. ಆಕ್ಸಿಡೆಂಟ್ ಆಗಿರೋ ವ್ಯಕ್ತಿ ತುಂಬಾ ಕ್ರಿಟಿಕಲ್ ಆಗಿದ್ದಾನೆ, ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದೆ ಅಂತದ್ರಲ್ಲಿ ಹೇಗೆ ರಿಲೀಸ್ ಮಾಡಕ್ಕಾಗತ್ರಿ? ಇನ್ಸ್ಪೆಕ್ಟರ್, ನಾವೀಗ ತಾನೇ ಹಾಸ್ಪಿಟಲ್ ಇಂದ ಬರ್ತಿದ್ದೀವಿ. ಅಲ್ಲಿ ಯಾವ ಪೇಷಂಟು ಅಡ್ಮಿಟ್ ಆಗಿಲ್ಲ. ನೀವು ಸುಳ್ಳು ಹೇಳ್ತಿದ್ದೀರಾ. ಅಷ್ಟಕ್ಕೂ ಸುಬ್ಬು ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಆಗಿಲ್ಲ. ಆ ಕಡೆ ಆಕ್ಸಿಡೆಂಟ್ ಮಾಡಿರೋನು ಇಲ್ಲ, ಈ ಕಡೆ ಕಂಪ್ಲೇಂಟ್ ಇಲ್ಲ. ಮತ್ತೆ ನಮ್ ಸುಬ್ಬನ್ನ ಅರೆಸ್ಟ್ ಮಾಡಿದ್ದೀರಾ. ಬೇಕೇ ಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಏನ್ ನಿನ್ ತಲೆ ಹರಟೆ? ಅಮ್ಮನ ಮುಂದೆನೇ ಆಡ್ಕೋತೀಯ? ಹೌದು, ಮತ್ತೆ ಅವ್ರು ನೋಡಿ ಲಾಂಗ್ ಡ್ರೈವ್, ಅದು ನೈಟ್ ಡ್ರೈವ್ ಹೋಗಿ ಬಂದಿದ್ದಾರೆ. ನೀವು ಯಾವತ್ತಾದ್ರೂ ನನ್ನನ್ನು ಆ ಥರ ಡ್ರೈವ್ ಕರ್ಕೊಂಡು ಹೋಗಿದ್ದೀರಾ? ಹಲೋ ಮೇಡಮ್, ಅಮ್ಮ ಕರ್ಕೊಂಡು ಹೋಗಿದ್ದು, ಕಾರ್ ಡ್ರೈವ್ ಮಾಡಿದ್ದು ಅವರೇ. ನಿಮ್ಮ ಮಾವ ಅವ್ರ ಜೊತೆ ಆರಾಮಾಗಿ ಕೂತಿದ್ರು ಅಷ್ಟೆ. ನೀನು ಡ್ರೈವ್ ಮಾಡ್ತೀಯ ಅಂದ್ರೆ ಹೇಳು, ನಾನು ನಿನ್ನ ಜೊತೆ ಆರಾಮಾಗಿ ಬರಕ್ಕೆ ರೆಡಿ. ಅಯ್ಯೋ, ನಾನು ಕಾರ್ ಓಡಿಸೋದ? ನನಗದೆಲ್ಲ ಬರಲ್ಲಪ್ಪ. ಬರಲ್ಲ ಅನ್ಕೊಳ್ಳೋದೇ ತಪ್ಪು. ಅಮ್ಮನ್ ನೋಡು, ಈ ಏಜಲ್ಲಿ ಡ್ರೈವಿಂಗ್ ಕಲ್ತು ಎಷ್ಟು ಕಾನ್ಫಿಡೆನ್ಸ್ ಆಗಿ ಎಷ್ಟು ಆರಾಮಾಗಿ ಕಾರ್ ಓಡಿಸ್ತಾರೆ. ನೀನು ಈಗಲೇ 80 ವರ್ಷ ಆಗಿ ಮನೆ ಮೂಲೆಯಲ್ಲಿ ಕೂತ್ಕೊಳ್ಳೋ ಥರ ಮಾತಾಡ್ತಿದ್ಯಾ. ನಾನೇನು ಮನೇಲಿ ಮೂಲೆಯಲ್ಲಿ ಕೂತ್ಕೋಬೇಕು ಅಂತ ಹೇಳಿಲ್ಲ, ಕಾರ್ ಡ್ರೈವ್ ಮಾಡೋಕೆ ಬರಲ್ಲ ಅಂದೆ. ಕಲಿ ಪೂರ್ಣಿ, ಡ್ರೈವಿಂಗ್ ಕಲಿ, ಸ್ವಿಮ್ಮಿಂಗ್ ಕಲಿ, ಹೇಗೋ ಡ್ಯಾನ್ಸ್ ಕಲಿತೀನಿ ಅಂತ ಹೇಳಿದ್ಯಾ. ಅದ್ರ ಜೊತೆ ಸಿಂಗಿಂಗು ಕಲಿ. ಹಾಡ್ತಾ ಆಡ್ತಾ ಡ್ರೈವ್ ಮಾಡ್ತಾ ಮೀನಿನ ಹಾಗೆ ಈಜ್ತಾ ಮನಸ್ಸನ್ನ ಖುಷಿಯಾಗಿ ಇಟ್ಕೊಳ್ಳೋದು ಕಲಿ. ಮನಸ್ಸನ್ನ ಖುಷಿಯಾಗಿ ಇಟ್ಕೊಳ್ಳೋಕೆ ಇಷ್ಟನ್ನೆಲ್ಲ ಕಲಿಬೇಕಾ? ಹೌದು, ನೀನು ಇದನ್ನೆಲ್ಲ ಕಲಿಬೇಕು. ಯಾವಾಗಲೂ ಬ್ಯುಸಿಯಾಗಿರ್ಬೇಕು. ಮನಸ್ಸು ಆ ಕಡೆ ಈ ಕಡೆ ಯೋಚನೆ ಮಾಡಬಾರ್ದು. ನೀವು ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀರಂತ ನನಗೆ ಇವಾಗ ಗೊತ್ತಾಯ್ತು. ನಾನು ಮತ್ತೆ ಅಪ್ಸೆಟ್ ಆಗಿಬಿಡ್ತೀನಿ, ಬೇಜಾರಾಗಿ ಸುಮ್ಮನೆ ಕೂತ್ಕೊಬಿಡ್ತೀನಿ, ಅಳ್ತೀನಿ, ದುಃಖ ಪಡ್ತೀನಿ, ಏನೇನೋ ಮಾತಾಡಿ ನಿಮಗೂ ಬೇಜಾರು ಮಾಡ್ತೀನಿ. ಅದಕ್ಕೆ ತಾನೆ ನನಗೆ ಬೇಜಾರಾಗಕ್ಕೆ ನೀನೇನೋ ಮಾತಾಡಬೇಕು ಅಂತಿಲ್ಲ. ನಿನ್ನ ಕಣ್ಣು ತುಂಬಿಕೊಂಡ್ರೆ ಸಾಕು, ನನ್ನ ಮನಸ್ಸಿಗೆ ಬೇಜಾರಾಗತ್ತೆ. ಅದಕ್ಕೆ ಹೇಳ್ತಿರೋದು, ನಿನ್ನ ಕಣ್ಣಲ್ಲಿ ಕನಸುಗಳು ತುಂಬ್ಕೊ, ಕಲಿಬೇಕು ಅನ್ನೋ ಆಸೆ ತುಂಬ್ಕೊ. ಹಾಗೆ ನೋಡು, ಜೀವನ ನಮಗೆ ಬೇರೆ ದಿಕ್ಕಲ್ಲೇ ಕರ್ಕೊಂಡು ಹೋಗುತ್ತೆ. ಅಪ್ಪಣೆ ಮಹಾರಾಜ್ರೆ, ನೀವು ಹೇಳ್ದಾಗೆ ನಾನು ಇದನ್ನೆಲ್ಲ ಕಲಿತೀನಿ. ಇದೆಲ್ಲದಕ್ಕಿಂತ ಮೊದಲು ನಾನು ಡಾನ್ಸ್ ಕಲಿಬೇಕು ಅಂದ್ಕೊಂಡಿದ್ದೀನಲ್ಲ, ಅದನ್ನೇ ಮುಂದುವರಿಸ್ತೀನಿ. ಅದು ಎಷ್ಟು ಇಷ್ಟ ಪೂರ್ಣಿ ನಿನ್ನ ಡ್ಯಾನ್ಸ್ ಅಂದರೆ. ಅದರಲ್ಲೂ ಕ್ಲಾಸಿಕಲ್ ಡ್ಯಾನ್ಸ್ ಅಂದರೆ ಪ್ರಾಣ. ನಿಮಗೆ ಗೊತ್ತಾ, ಕ್ಲಾಸಿಕಲ್ ಡ್ಯಾನ್ಸಲ್ಲಿ ಮಾತಾಡೋದೇ ಬೇಡ, ಹಾವಭಾವದಲ್ಲೇ ಪ್ರತಿಯೊಂದನ್ನು ಹೇಳ್ಬೋದು. ಹೌದಾ? ಹಾಗಂದ್ರೆ ಡ್ಯಾನ್ಸ್ ಅಂದರೆ ಆ್ಯಕ್ಟ್ ಮಾಡೋದಾ? ಹೌದು, ನಾಟ್ಯಕ್ಕೂ ನಟನೆಗೂ ತುಂಬ ವ್ಯತ್ಯಾಸ ಏನಿಲ್ಲ. ಅದಕ್ಕೆ ನಮ್ಮ ಡ್ಯಾನ್ಸ್ ಫಾರ್ಮಲ್ಲಿ ನವರಸಗಳಿರೋದು. ನವರಸ ಅಂದರೆ ನಟನೆ ಅಲ್ವಾ? ಹಾಗಿದ್ರೆ ನೀನು ಏನೇ ಹೇಳಬೇಕಂದ್ರೂ ಡ್ಯಾನ್ಸಲ್ಲೇ ಹೇಳ್ಬೋದಾ? ಖಂಡಿತ ಹೇಳ್ಬೋದು. ವಾವ್, ಇಂಟ್ರೆಸ್ಟಿಂಗ್. ಹೋಗಿ ಊಟ ಮಾಡಿ ಅಂತ ಡ್ಯಾನ್ಸಲ್ಲಿ ಹೇಗೆ ಹೇಳ್ತೀಯಾ? ಹೋಗಿ ಮಲ್ಕೊಳ್ಳಿ ಅಂತ ಹೇಗೆ ಹೇಳ್ತೀಯಾ? ನನ್ನ ಗಟ್ಟಿಯಾಗಿ ತಪ್ಕೊಂಡು ಪ್ರೀತಿ ಮಾಡಿ ಅಂತ ಹೇಗೆ ಹೇಳ್ತೀಯ? ಓಹೋ, ನಿಮ್ಗೆ ಇದನ್ನೆಲ್ಲ ಮಾಡಿ ತೋರಿಸ್ಬೇಕಾ? ಹಾಗಿದ್ರೆ ಸಾಹೇಬ್ರು ಡಾನ್ಸ್ ಕಲಿತಾರಾ? ಸರಿ, ನಾನೇ ಹೇಳ್ಕೊಡ್ತೀನಿ. ಕೈ ಹಿಂಗೆ ಇಟ್ಕೊಳ್ಳಿ.
ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.